ಇವತ್ತು ಆಲೂ ಪರಾಟ ಮಾಡ್ಲಿಕ್ಕಿಂತ ಹೋಗಿ ಹಿಂಗೆ ಗೊತ್ತಂತ ಅನ್ಕೊಂಡೇ ಇರ್ಲಿಲ್ಲ ಏನು ಅಂತ ಮುಂದೆ ನೋಡ್ರಿ. ಇವತ್ತಿನ ದಿನ ಶುರುವಾಗಿದೆ ಯಾವಾಗಂತೂ ನಂಗೂ ಗೊತ್ತಿಲ್ಲ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 42 ಆಫ್ 100K ಫಾಲೋವರ್ ಚಾಲೆಂಜ್. ಸಾರಿ, ಸ್ವಲ್ಪ ಎಷ್ಟು ದಿನ ವಿಡಿಯೋ ಮಾಡ್ಲಕ್ ಆಗ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಆಮೇಲೆ ಸ್ವಲ್ಪ ರೆಡಿಯಾಗಿ ಹೊರಗೆ ಬಂದ್ ನೋಡಿದ್ರೆ ಸೂರ್ಯಮಾಮನ್ ದರ್ಶನ ಆಯ್ತು. ಹಂಗೆ ಅದ್ರ ಜೊತೆ ಸ್ವಲ್ಪ ವಿಟಮಿನ್ ಜಡ್ ಕೂಡ ತಗೊಂಡೆ. ಸಾರಿ ವಿಟಮಿನ್ ಡಿ. ಅಲ್ಲಿಂದ ಕೆಲಸ ಇತ್ತು ಅಂತ ಹೊರಗೆ ಬಂದಿನಿ. ಸೂರ್ಯಮಾಮನ್ ವಿಟಮಿನ್ ಡಿ ಜಾಸ್ತಿನೇ ಆಗಿದೆ, ಅದಕ್ಕೆ ಹಂಗೆ ಕಬ್ಬಿನಲ್ಲಿ ಕುಡ್ತಾ ಇದ್ದೇನ್ರಿಪ್ಪ. ಅಲ್ಲಿಂದ ಸೀದಾ ಮಾಲ್ಗೆ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಗಾಂಧಿ ಚೌಕ್ ಬಂದಿನಿ. ಅದನ್ನ ಫಿಟ್ ಮಾಡ್ಸಾಕ ನಮ್ಮ ಸೈಜ್ಗೆ ಅಂತೂ ಸಿಗಲ್ಲ ರೀಪ, ಅದಕ್ಕೆ ಸಿಕ್ಕಿದ್ದು ನಮ್ಗೆ ಇಷ್ಟ ಆಗಲ್ಲ. ಆಮೇಲೆ ಅಲ್ಲಿಂದ ಹೋಟೆಲ್ ಬಂದು ಮಸ್ತ್ ಊಟ ಮಾಡ್ದೆ. ಮನೆಗೆ ಹೋಗಿ ಎಲ್ಲಿ ಅಡಿಗೆ ಮಾಡ್ಕೊತ ನಿಂದ್ರಿ ಹೇಳ್ರಿ. ಜಬರ್ದಸ್ತ್ ಊಟ ಅಂತ ಮುಗಿತು. ಸ್ವಲ್ಪ ಮಲ್ಕೊಂಡ್ರೆ ಆಯ್ತು ಅಂತ ಮಲ್ಕೊಂಡಿದ್ದೆ, ಆದ್ರೆ ಎದ್ದು ನೋಡಿದ್ರೆ ರಾತ್ರಿನೇ ಆಗಿದೆ. ಅದ್ರ ಜೊತೆ ಕಾಲ್ನ ಒಂದು ಬೇರೆ. ಇಂಥ ಟೈಮ್ದಾಗ ಆಲೂ ಪರಾಟ ಅಂತೂ ಆಗಲ್ಲ, ಬರೀ ಚಾ ಬ್ರೆಡ್ ತಿಂದ್ರೆ ಆಯ್ತು ಅಂತ ಅನ್ಕೊಂಡೆ. ಮತ್ ಅದನ್ನೇ ಮಾಡ್ಕೊಂಡು ಕುಂತೀನಿ ನೋಡ್ರಿ. ನಮ್ಮ ಸ್ವೀಟಿಗೆ ಕೂಡ ಒಂದು ಕಪ್ ಬೇಕಂತ ಚಾ. ನೀ ಸಣ್ಣಕ್ಕಿದ್ದೆ ಅಂತ ಹೇಳಿ ನಾನೇ ಒಬ್ನೇ ಬ್ರೆಡ್ ಜೊತೆ ತಿಂತಾ ಇದೀನಿ. ಅದಕ್ಕೆ ಅವಳು ರೊಚ್ಚಿಗೆದ್ದು ನನ್ನ ನಿದ್ದೆ ಹಾಳು ಮಾಡ್ಲಿಕ್ಕಂತ ನಿಂತಾಳ ನೋಡ್ರಿ ಸುಂದ್ರಿ. ಆಲೂ ಪರಾಟ ಅಂತ ಹೇಳಿ ಮೋಸ ಮಾಡಿಲ್ಲ, ಅದು ನಾಳೆ ನುಡಿದಾಗ ನೋಡ್ರಿ. ಹಂಗೆ ಇವತ್ತಿನ ಥಾಟ್ ಕೂಡ ಕೇಳ್ರಿ. ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಎದುರಿಸಲು ಸಾಧ್ಯ ಇಲ್ಲ ಎಂದು ತಿಳಿದಾಗ ಅಪಪ್ರಚಾರ ಮಾಡಲು ಶುರು ಮಾಡುತ್ತಾರೆ. ಇದೇ ವಾಸ್ತವ ಅಂತ ಹೇಳ್ತಾ ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ